ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಮಾವಿನಕಾಯಿನ ಬಳಸಿಬಿಟ್ಟು ಚಟ್ನಿ ಅಂತಲೂ ಕರಿಬೋದು ಇದನ್ನು, ಅಥವಾ ಸಿಹಿ ಉಪ್ಪಿನಕಾಯಿ ಅಂತಲೂ ಕರಿಬೋದು. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಗಾಗಿ ಆಗಿರ್ಬೋದು ಅಥವಾ ಚಪಾತಿ ಜೊತೆಗೂ ಇದನ್ನು ಸೇರಿಸ್ಕೊಂಡು ತಿನ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮಾವಿನಕಾಯಿನ ಬಳಸಿಬಿಟ್ಟು ಚಟ್ನಿಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 10 ಮಾವಿನಕಾಯಿನ ತಗೊಂಡಿದ್ದೀನಿ. ಚೆನ್ನಾಗಿ ಬಲ್ದಂತಹ ಮಾವಿನಕಾಯಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಹುಳಿಯಾಗಿರುವಂತಹ ಮಾವಿನಕಾಯಿನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದೀನಿ. ತುಂಬಾ ಫ್ರೆಶ್ ಆಗಿ ಕೊಯ್ದು ತಂದಂತಹ ಮಾವಿನಕಾಯಿ ಇದು. ಇದನ್ನು ಒಮ್ಮೆ ತೊಳ್ಕೊಂಡು ಮತ್ತು ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ನೋಡಿ ಈ ಥರ ನೀಟಾಗಿ ತಂದಿದ್ದೀನಿ. ನೀವು ಇದಕ್ಕೆ ಯಾವುದೇ ರೀತಿಯಾದಂತಹ ಮಾವಿನಕಾಯಿನ ಉಪಯೋಗ ಮಾಡ್ಕೊಳ್ಬೋದು, ಆದರೆ ಹುಳಿಯಾಗಿರಬೇಕು, ಆಗ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಹೆಚ್ಕೊಳ್ಳುವಂತಹ ವಿಧಾನವನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನೀಟಾಗಿ ನೋಡಿ ಈ ಥರ ತೊಳ್ಕೊಂಡಾದ ನಂತರ ಇದನ್ನು ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೇಕೀಗ. ಹೊರಗಡೆಯ ಸಿಪ್ಪೆಯನ್ನೆಲ್ಲ ಚೆನ್ನಾಗಿ ತೆಕ್ಕೊಂಡಾದ ನಂತರ ಸಣ್ಣಕ್ಕೆ ಹೋಳುಗಳನ್ನಾಗಿ ಹೆಚ್ಕೊಳ್ಬೇಕು. ಅಥವಾ ನೀವು ಇದನ್ನು ನಿಮ್ಮಲ್ಲಿ ತುರಿಮಣೆ ಇದೆ ಅಂತಂದರೆ ತುರಿಮಣೆಯಲ್ಲಿ ತುರ್ಕೊಂಡು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸಣ್ಣ ಪೀಸಸ್ ಆಗಿ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೀವು ಯಾವುದು ನಿಮಗೆ ಕಂಫರ್ಟ್ ಆಗುತ್ತೋ ಆ ಥರ ನೀವು ಇದನ್ನು ಮಾಡ್ಕೊಳ್ಬೋದು. ನೋಡಿ ಈ ಥರ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನಾವೀಗ ತರಿಯಾಗಿ ರುಬ್ಕೊಳ್ಬೇಕು. ನೈಸ್ ಆಗಬಾರ್ದು, ಅದೊಂದು ನೆನಪಲ್ಲಿರಬೇಕು. ಅಥವಾ ನೀವು ನಾನಾಗಲೇ ಹೇಳಿದಂತೆ ಇದನ್ನು ತುರಿಮಣೆಯಲ್ಲಿ ತುರ್ಕೊಂಡು ಕೂಡ ಮಾಡ್ಕೊಳ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು 3 ಬ್ಯಾಚಲ್ಲಿ ನಾನು ಇದನ್ನು ತರಿಯಾಗಿ ಪಲ್ಸ್ ಮೋಡಲ್ಲಿ ಇಟ್ಟು ಗ್ರೈಂಡ್ ಮಾಡಿ ತಂದಿದ್ದೀನಿ. ನೋಡಿ ಈ ಥರ ಆಗಬೇಕಿದು. ಅಥವಾ ಚಾಪರ್ ಇದೆ ಅಂತಂದರೆ ಅದರಲ್ಲಿ ಕೂಡ ಈ ಥರ ತರಿಯಾಗಿ ಹೆಚ್ಕೊಳ್ಬೋದು. ಇದೇ ರೀತಿಯಾಗಿ ಎಲ್ಲ ಮಾವಿನಕಾಯಿ ಹೋಳುಗಳನ್ನು ಕೂಡ ತರಿಯಾಗಿ ರುಬ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ಇನ್ನು ಇದನ್ನು ನಾವು ಮೆಜರ್ಮೆಂಟ್ ಕಪ್ಪಿನಿಂದ ಅಳತೆ ಮಾಡಿಕೊಂಡು ನಾವಿದನ್ನು ಬಾಣಲೆಗೆ ಹಾಕ್ಕೊಳ್ಬೇಕಾಗುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ನೀವು ಕಪ್ಪಳತೆಯನ್ನು ತಗೊಳ್ಬೇಕು. ನಾನಿಲ್ಲಿ ಈ ಥರದ ಒಂದು ಬಟ್ಲನ್ನು ತಗೊಂಡಿದ್ದೀನಿ, ಅಥವಾ ಸಣ್ಣಕ್ಕಿರುವಂತಹ ಬೌಲನ್ನಾದರೂ ತಗೊಳ್ಬೋದು. ಯಾವುದಾದ್ರೂ ಅಡ್ಡಿ ಇಲ್ಲ. ನೀವು 1 ಕಪ್ಪು ಮೆಜರ್ಮೆಂಟನ್ನು ತಗೊಳ್ಬೇಕು. ಅದರಲ್ಲಿ ನಾವೀಗ ಗ್ರೈಂಡ್ ಮಾಡಿ ಇಟ್ಟಂತಹ ಮಾವಿನಕಾಯಿ ಹೋಳುಗಳನ್ನು ಅಳತೆ ಮಾಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಇಲ್ಲಿ ಜಾಸ್ತಿ ಮಾವಿನಕಾಯಿನ ನಾನು ತಗೊಂಡಿರೋದ್ರಿಂದ ಒಂದು ದೊಡ್ಡ ಬಾಣಲೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಈಗ ನಾವು ಮೆಜರ್ಮೆಂಟ್ ಕಪ್ಪಿನಿಂದ ನಾವು ಅಳತೆ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಟೋಟಲ್ ಈಗ 5 ಕಪ್ ಆಗುವಷ್ಟು ನಾನು ಮಾವಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೀಗ ಸೂಟೇಬಲ್ ಆಗುವಷ್ಟು ನಾವೀಗ ಬೆಲ್ಲವನ್ನು ಹಾಕ್ಕೊಳ್ಬೇಕು. ನಾವೀಗ 5 ಕಪ್ ಆಗುವಷ್ಟು ನಾವು ಮಾವಿನಕಾಯಿ ತುರಿ ತಗೊಂಡ್ರೆ ಅದಕ್ಕೆ 2 ಕಪ್ ಆಗುವಷ್ಟು ಬೆಲ್ಲವನ್ನು ಇಲ್ಲಿ ತಗೊಂಡಿದ್ದೀನಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರು ಅಂತಾದರೆ ಸ್ವಲ್ಪ ಹೆಚ್ಚಿಗೆನೂ ಹಾಕ್ಕೊಳ್ಬೋದು. 5 ಕಪ್ಪಿಗೆ 2.5 ಕಪ್ಪೆಲ್ಲ ಹಾಕ್ಕೊಳ್ಬೋದು. ಬೆಲ್ಲವನ್ನು ಹಾಕಿ ಆದ ನಂತರ ಇಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಹಳದಿ ಪೌಡ್ರನ್ನು ಹಾಕ್ಕೊಳ್ಬೇಕಾಗುತ್ತೆ. 1/4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಸ್ಟವ್ ಮೇಲೆ ಇಡೋಣ. ಸ್ಟವ್ ಮೇಲೆ ಇಟ್ಟಾದ ನಂತರ ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬೆಲ್ಲ ನೀರಾಯಿತು, ಕರಗಿ ನೀರಾಯಿತು ಅಂದಾಗ ನಾವಿನ್ನಿದಕ್ಕೆ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ. ಆದಷ್ಟು ಇದು ತಳ ಹಿಡಿಯೋದಂಗೆಲ್ಲ ನೋಡ್ಕೊಳ್ಬೇಕು. ನಾನೀಗ 10 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ನೋಡಿ ಬೆಲ್ಲ ಎಲ್ಲ ನೀರಾಗಿದೆ. ಈ ಹಂತದಲ್ಲಿ ನಾವಿನ್ನೀಗ ಸ್ವಲ್ಪ ಕೈಯನ್ನು ಬಿಡಬಹುದು, ಆಚೆ ಈಚೆ ಆದರೂ ಪರವಾಗಿಲ್ಲ. ಅಂಥ ಟೈಮಲ್ಲಿ ನಾವಿನ್ನೀಗ ಇದಕ್ಕೆ ಮಸಾಲೆಯನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ. ನಾನಿನ್ನೀಗ ಇನ್ನೊಂದು ಸ್ಟವ್ವಲ್ಲಿ ಸ್ವಲ್ಪ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ನಾನೊಂದು 6ರಿಂದ 7 ಆಗುವಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಹುರಿದ್ರೆ ಸಾಕಾಗುತ್ತೆ, ಬಾಡಿಸಿದ್ರೆ ಸಾಕು. ನೆಕ್ಸ್ಟ್ ನಾವು ಇದಕ್ಕೆ ಹಾಕ್ಕೊಳ್ಬೇಕಾದ್ದು ಏನೆಲ್ಲ ಅಂತ ನೋಡೋಣ ಒಂದ್ಸಲಿ. ಇಲ್ಲಿ 1.5 ಸ್ಪೂನ್ ಆಗುವಷ್ಟು ಸೋಂಪನ್ನು ತಗೊಂಡಿದ್ದೀನಿ. ಸೋಂಪನ್ನು ಹಾಕಿ ಆದ ನಂತರ 1.5 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಇದಕ್ಕೆ. ನೆಕ್ಸ್ಟ್ ಈಗ ಕಾಳು ಮೆಣಸು ಅಥವಾ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರನ್ನು ಹಾಕ್ಕೊಂಡಿದ್ದೀನಿ. ಅದು 1 ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ನಾನಿಲ್ಲಿ 10 ಮಾವಿನಕಾಯಿಗೆ ಸೂಟೇಬಲ್ ಆಗುವಷ್ಟು ನಾನು ಪ್ರತಿಯೊಂದು ಪದಾರ್ಥಗಳನ್ನು ಹಾಕ್ಕೊಳ್ತೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾವಿನಕಾಯಿ ತಗೊಂಡ್ರೆ ಸ್ವಲ್ಪ ಕಮ್ಮಿ ಹಾಕ್ಬೋದು. ಕಾಳು ಮೆಣಸು ಕೂಡ ಹಾಕೋದ್ರಿಂದ ಖಾರ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಈಗ ನೋಡ್ಬೋದು ಅದನ್ನು ಕೂಡ ಜೀರಿಗೆ ಎಲ್ಲ ಚಟಪಟ ಸಿಡಿಯೋ ತನಕ ನಾನೀಗ ಹುರ್ಕೊಂಡಿದ್ದೀನಿ. ಇದನ್ನು ತೆಗೆದಿನ್ನೀಗ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಇನ್ನೊಂದು ಸ್ಟವ್ ಮೇಲೆ ಇಟ್ಟಂತಹ ಮಾವಿನಕಾಯಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಸರಿಯಾಗಿ ಕೈ ಆಡಿಸ್ತಾ ಇರಬೇಕು. ಈ ಹಂತದಲ್ಲಿ ನಾವಿನ್ನೀಗ
ಇದಕ್ಕೆ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ಅದು ಕೂಡ ತಣ್ಣಗಾಗಿರುತ್ತೆ. ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ತುಂಬಾ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಇನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇನ್ನೀಗ ಇದಕ್ಕೆ ಸ್ವಲ್ಪ ನಾನು ಜಾಯಿಕಾಯಿಯನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ಆಗುವಷ್ಟು. ಫುಲ್ ಹಾಕೋದು ಬೇಡ. ನೀವು ಇದಕ್ಕೆ ಬೇಕಂತಂದರೆ ಲವಂಗವನ್ನಾದರೂ ಆ್ಯಡ್ ಮಾಡ್ಕೊಳ್ಬೋದು ಫ್ಲೇವರ್ಗೋಸ್ಕರ. ನಾನಿಲ್ಲಿ ಜಾಯಿಕಾಯಿಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಗ್ರೈಂಡ್ ಮಾಡಿಕೊಂಡು ತಂದಿದ್ದೀನಿ, ನೈಸಾಗಿದೆ. ಇದನ್ನು ಇನ್ನೀಗ ಬೆಂದಿರುವಂತಹ ಮಾವಿನಕಾಯಿ ಮಿಶ್ರಣಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಮಸಾಲೆ ಮಿಶ್ರಣವನ್ನೆಲ್ಲ ಹಾಕಿ ಆದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಹೀಗೇ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು ಇದನ್ನು. ಆಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಇದನ್ನು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. 10 ದಿವಸ ಎಲ್ಲ ಹಾಗೆಯೇ ಹೊರಗಡೆ ಇಟ್ಕೊಂಡ್ರೂ ಏನೂ ಆಗಲ್ಲ, ಇದು ಕೆಡಲ್ಲ. ಮತ್ತು ನೀವು ಬೇಕು ಅಂತಂದರೆ ಫ್ರಿಜ್ಜಲ್ಲಾದರೂ ಇಟ್ಕೊಂಡು ಇದನ್ನು ಬಳಕೆ ಮಾಡ್ಕೊಳ್ಬೋದು. ಈಗಾಗಲೇ ನೋಡಿ ಆಗಿದೆ ಇದು. ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಸರಿಯಾಗಿ ಕೂಲ್ ಆಗಬೇಕಿದು, ಅಲ್ಲಿ ತನಕ ನಾವು ವೆಯ್ಟ್ ಮಾಡ್ಕೊಳ್ಬೇಕಾಗುತ್ತೆ. 1 ಗಂಟೆ ಎಲ್ಲ ಹಾಗೆಯೇ ಇಟ್ಟ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಬೋದು, ತುಂಬಾ ಗಟ್ಟಿಯಾಗಿದೆ. ಇನ್ನು ಇದನ್ನು ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕಿ 10 ದಿವಸ ಎಲ್ಲ ಹಾಗೆಯೇ ಇಟ್ಕೊಂಡು ತಿನ್ಬೋದು. ಚಪಾತಿ ಜೊತೆಗೂ ಅಥವಾ ರೊಟ್ಟಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಹಲವಾರು ಒಳ್ಳೊಳ್ಳೆ ರೀತಿಯಾದಂತಹ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.